ನನ್ನ ಜೊತೆ ಮಾಜಿ CM ಸದಾನಂದ ಗೌಡ ಇದ್ದಾರೆ. ಈಗಷ್ಟೇ SM ಕೃಷ್ಣ ಅವರ ಅಂತಿಮ ದರ್ಶನವನ್ನು ಮುಗಿಸ್ಕೊಂಡು ಬಂದರು. ಮಾತಾಡ್ತಾನೆ. ಸರ್, ಅಂತಿಮ ದರ್ಶನವನ್ನು ಮುಗಿಸ್ಕೊಂಡು ಬಂದ್ರಿ, ಆ ಸುದ್ದಿಯನ್ನು ಕೇಳಿದಾಗ ಏನು ಅನ್ನಿಸ್ತು ಸರ್? ನಾನು ಭಾರಿ ಸಮಯದಿಂದ ರಾಜಕಾರಣದಲ್ಲೇ 35 ವರ್ಷ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸಿದೆ. ನೂರಾರು ಜನರ ಅಂತಿಮ ದರ್ಶನಕ್ಕೆ ನಾನು ಹೋಗಿದ್ದೀನಿ. ಆದರೆ SM ಕೃಷ್ಣರ ಅಗಲುವಿಕೆ ಮನಸ್ಸಿಗೆ ಒಂದು ವಿಶೇಷ ನೋವನ್ನು ತಂದಿದೆ. ನನ್ನ ಒಬ್ಬ ಆದರ್ಶ ರಾಜಕಾರಣಿ SM ಕೃಷ್ಣ. ಅವರ ಕಮಿಟ್ಮೆಂಟ್ಗಳು, ಅವರ ಆ ಸಮಯ ಪರಿಪಾಲನೆಗಳು, ಅವರು ಯಾವ ವಿಚಾರಗಳು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾದನ್ನು ಸ್ಪಷ್ಟತೆಯಿಂದ ಹೇಳುವಂಥ ರೀತಿ ನೀತಿಗಳು ಮತ್ತು ಇವತ್ತಿನ ಆ ಒಂದು ವಿಷನರಿ ಲೀಡರ್ ಅಂತ ಹೇಳುವಂಥದ್ದು ಶಬ್ದ ಅಲ್ಲ, ಅದು ಅಕ್ಷರಶಃ ಅದನ್ನು ಅನುಷ್ಠಾನ ಮಾಡುವಂಥ ಆ ಒಂದು ರೀತಿಯಲ್ಲಿ ನಡವಳಿಕೆ ಅವರದಿತ್ತು. ಇವತ್ತಿನ ಬ್ಯಾಂಗ್ಳೂರು ಇಷ್ಟು ದೊಡ್ಡ ಬ್ಯಾಂಗ್ಳೂರು ಆಗಬೇಕು ಅಂತ ಹೇಳಿದರೆ ಪ್ರಾಯಶಃ ಇದಕ್ಕೆಲ್ಲ ಮೂಲ ಪುರುಷ SM ಕೃಷ್ಣ. ಬೇರೆಯವರು ಕೂಡ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅತ್ಯಂತ ಮುಂಚೂಣಿಯಲ್ಲಿ ಈಸ್ ದಿ ಫ್ರಂಟ್ ರನ್ನರ್. ಇದನ್ನೆಲ್ಲ ಇವತ್ತು ಮೆಟ್ರೋ ಇರ್ಬೋದು, ನಿಮ್ಮ ಸಬರ್ಬನ್ ರೈಲ್ವೆ ಇರ್ಬೋದು, ಇವತ್ತು ಏರ್ಪೋರ್ಟ್ ಇರ್ಬೋದು, ಇವತ್ತು ನಿಮ್ಮ ITBT ಇದಿರ್ಬೋದು, ಇವತ್ತು ನಿಮ್ಮ ಫ್ಲೈಓವರ್ಗಳಿರ್ಬೋದು, ಇದೆಲ್ಲ ಕಾನ್ಸೆಪ್ಟ್ಗಳನ್ನು ಮಾಡಿರುವಂಥದ್ದೇ SM ಕೃಷ್ಣರು. ಜನ ನೆಗಾಡಿದ್ರು ಒಂದು ಕಾಲದಲ್ಲಿ, ಅವರು ಬ್ಯಾಂಗ್ಳೂರನ್ನು ಸಿಂಗಾಪುರ ಮಾಡಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಇದೆ ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಏನೇನೋ ಇವತ್ತು ಜನ ಅರ್ಥ ಮಾಡಿಕೊಳ್ತಾರೆ. ಅದು ಕೂಡ ಈ ದಿನ, ಇವತ್ತಿನ ದಿನ ಖಂಡಿತವಾಗಿ 10ನೇ ತಾರೀಕು ಡಿಸೆಂಬರ ಕರ್ನಾಟಕದ ದೇಶದ ಪ್ರತಿಯೊಬ್ಬ ರಾಜಕಾರಣಿ ಕೂಡ ಇವರ ರೀತಿಯ ರಾಜಕೀಯ ಇರಬೇಕು ಅಂತ ಹೇಳುವಂಥದ್ದನ್ನು ಒಮ್ಮೆ ತಿಳ್ಕೊಳ್ಳುವಂಥ ಪ್ರಯತ್ನ. ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ಒಡನಾಟಗಳು ಅಷ್ಟೇ ಭಾಳ ಚೆನ್ನಾಗಿತ್ತು ಇಬ್ಬರ ನಡುವೆ. ಬರ್ತಾ ಬರ್ತಾ ತಮ್ಮ ಪಕ್ಷಕ್ಕೆ ಬಂದಾಗಲೂ ಕೂಡ ಒಳ್ಳೆ ಆತ್ಮೀಯತೆಯಿಂದ ಇರ್ತಾ ಇದ್ರಿ. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ, ಮಾತಾಡಿದ್ರೆ ಏನಾದರೂ? ಸರ್, ಇತ್ತೀಚೆಗೆ ಅವರು ಮಣಿಪಾಲ ಹಾಸ್ಪಿಟಲ್ ಇದ್ದಾಗ ಒಮ್ಮೆ ಅವರನ್ನು ಹೋಗಿ ಭೇಟಿ ಮಾಡುವಂಥ ಸಂದರ್ಭ. ಆಗಲೂ ಕೂಡ ಅವರನ್ನು ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರ ದರ್ಶನವನ್ನು ಪಡ್ಕೊಂಡು ಬಂದಿದ್ದೇನೆ. ಅದರ ಹಿಂದೆ ಎಲ್ಲ ನಾನು ಹೋಗ್ತಾಯಿದ್ದೆ. ನಾನು ಮುಖ್ಯಮಂತ್ರಿಯಾಗಿ ಅವರ ಮನೆಗೆ ಹೋದೆ. ಅವರ ಮನೆಗೆ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಅವರು ಕಾಂಗ್ರೆಸ್ನ ಲೀಡರ್ ಆಗಿದ್ದರು. ಆದರೆ ಅವರು ಮತ್ತು ಅವರ ಮನೆಯವರು ಇಲ್ಲ, ನಿಮ್ಮ ಕುಟುಂಬ ಸಮೇತ ನೀವು ತಿಂಡಿಗೆ ಬರಬೇಕು ಅಂತ ಹೇಳಿ ತಿಂಡಿ ಕೊಟ್ಟು ನನ್ನನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಶೀರ್ವಾದ ಮಾಡಿದವರು SM ಕೃಷ್ಣರು. ನಾನು ಅವರು ವಿದೇಶಾಂಗ ವ್ಯವಹಾರ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ಅವರಲ್ಲಿಗೆ ಹೋದಾಗ ಅವರು ತುಂಬ ಜನರ ಜೊತೆ ಇದ್ದರು. ಆದರೂ ಕೂಡ ನನ್ನನ್ನು ನೋಡಿದ ತಕ್ಷಣ ಏನು ಕರಾವಳಿಯ ಲೋಕಸಭಾ ಸದಸ್ಯರು ಬಂದಿದ್ದೀರಿ ಅಂತ ಹೇಳುವಂಥದ್ದು, ನನ್ನ ಕರಾವಳಿಯಿಂದ ಪ್ರತಿನಿಧೀಕರಿಸುವಂಥದ್ದು, ಈ ರೀತಿ ಆ ಸಮಯ ಪ್ರಜ್ಞೆ ಇದೆಲ್ಲವೂ ಕೂಡ ಅವರಲ್ಲಿರುವಂಥದ್ದನ್ನು ನಾವು ಬೇರೆ ಯಾರಲ್ಲೂ ಗಮನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯವಾಗಿ ಇಡೀ ರಾಜ್ಯ ಒಂದು ರೀತಿ ದುಃಖದ ವಾತಾವರಣದಲ್ಲಿ ಇರುವಂಥದ್ದು. ಅವ್ರ ಜೊತೆ ಇದ್ದಂಥ ಒಂದು ಯಾವುದಾದ್ರೂ ಒಂದು ಅದ್ಭುತ ಕ್ಷಣವನ್ನು ನೆನಪಿಸ್ಕೊಳ್ಳೋದಾದ್ರೆ? ಅಲ್ಲ, ಪ್ರಾಯಶಃ ನನಗೆ ಅವರ ಮೇರು ವ್ಯಕ್ತಿತ್ವದ ಬಗ್ಗೆ ನಾನೊಂದು ಉದಾಹರಣೆ ಎಲ್ಲರಲ್ಲಿ ಮಾತಾಡ್ತಾ ಇದ್ದೆ. ನಾನು ನನ್ನ ಆಟೋಬಯೋಗ್ರಫಿಯಲ್ಲಿ ಕೂಡ ಬರೆದೀನಿ. ಒಬ್ಬ ಮುಖ್ಯಮಂತ್ರಿಯಾಗಿ ನಾನೊಬ್ಬ ಹೊಸ ಶಾಸಕ ಬಂದವನಿಗೆ ಏನೋ ಒಂದು ಸಣ್ಣ ಶಬ್ದ ಪ್ರಯೋಗ ಮಾಡಿದ್ದಾನೆ ಅಂತ ಹೇಳುವಂಥದ್ದನ್ನು ಅವರ ಮನಸ್ಸಿಗೆ ತಿಳ್ಕೊಂಡಾಗ, ಅವರ ಮನಸ್ಸಿಗೆ ತಿಳ್ಕೊಂಡದ್ರಿಂದ ಅವರು ಕೂಡಲೇ ಅದನ್ನು ಇದು ಮಾಡಿ ಕೂಡಲೇ ಸದಾನಂದ ಗೌಡರು ಅದನ್ನು ಮನಸ್ಸನ್ನು ಬಿಟ್ಟುಬಿಡಿ ಅಂತ ಪತ್ರ ಮುಖೇನ ಅದನ್ನು ಮನಸ್ಸಿಂದ ತೆಗೆದುಹಾಕಿದವರು ಅವರು. ಅಂಥ ದೊಡ್ಡ ವ್ಯಕ್ತಿ. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಮಾಜಿ CM ಸದಾನಂದ ಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.